ಪರಿಷತ್ ಚುನಾವಣೆ ಅಡ್ಡ ಮತದಾನ ಸಮರ ಮುಂದುವರಿತಾ ಇದೆ. ಕ್ರಾಸ್ ವೋಟಿಂಗ್ ಮಾಡಿದವರಿಗೆ ಸಂಕಷ್ಟ ಫಿಕ್ಸ್ ಆಗತ್ತೆ ಅನ್ನುವಂತ ವಿಚಾರ ಇದೆ. ಬಿಜೆಪಿ ಸತ್ಯ ಶೋಧನಾ ಸಮಿತಿಯ ವರದಿ ಸಿದ್ಧ ಆಗಿದೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಅಲಭ್ಯ ಇರುವಂತಹ ಹಿನ್ನೆಲೆಯಲ್ಲಿ ಸೋಮವಾರ ವರದಿಯನ್ನ ಸಲ್ಲಿಕೆ ಮಾಡಲಿದೆ ಸಮಿತಿ. ಬಿಜೆಪಿಯ ಕಚೇರಿಯಲ್ಲಿ ಭೇಟಿಯಾಗಿ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಸಿಟಿ ರವಿ ನೇತೃತ್ವದ ತಂಡದಿಂದ ಮಧ್ಯಂತರ ವರದಿ ಈಗ ಸಿದ್ಧಗೊಂಡಿದೆ. ಆ ವರದಿಯಲ್ಲಿ ಏನಿದೆ, ಯಾರೆಲ್ಲ ಹೆಸರು ಉಲ್ಲೇಖ ಇದೆ, ಕುತೂಹಲ ಈಗ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಲ್ಲ. ಸೊ ಹಂಗಾಗಿ ಅಂದರೆ ಡೇಟ್ ಇರೋದು ಇವತ್ತೇ ಲಾಸ್ಟ್ ಇತ್ತು. 26ನೇ ತಾರೀಕಿನ ಒಳಗಡೆನೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋದು ವರದಿ ಸಿದ್ಧವಾಗಿದೆ. ಆದರೆ ಆ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ವಿಜೇಂದ್ರ ಅವರು ಇಲ್ಲ ಇವತ್ತು. ಸೊ ಹಂಗಾಗಿ ಸೋಮವಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ವರದಿಯಲ್ಲಿರುವಂಥ ಶಾಸಕರ ಹೆಸರು ಏನಿದೆಯಲ್ಲ ಅಂಥವರ ವಿರುದ್ಧ ಕ್ರಮ ಆಗತ್ತಾ ಅನ್ನುವಂಥ ಪ್ರಶ್ನೆ ಈಗ. ಸೊ ಈ ಕ್ರಾಸ್ ವೋಟಿಂಗ್ ವಿಚಾರವಾಗಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕಾದು ನೋಡಬೇಕು ಆ ಧೈರ್ಯವನ್ನು ಬಿಜೆಪಿ ವಿಜೇಂದ್ರ ಅವರು ಮಾಡ್ತಾರಾ ಇಲ್ಲ ಅಂತೇಳಿ. ಅಬ್ಬಬ್ಬ ಅಂದರೆ ಏನು ಮಾಡಬಹುದು, ಉಚ್ಚಾಟನೆ ಮಾಡಬಹುದು, ಬಿಟ್ಟರೆ ಏನು ಮಾಡಲಿಕ್ಕೆ ಸಾಧ್ಯ? ಉಚ್ಚಾಟನೆ ಮಾಡಿದ್ರೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಎಲ್ಲವನ್ನ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಯಾರು ಈ ರೀತಿಯಾಗಿ ಮೋಸವನ್ನು ಮಾಡಿದ್ದಾರೆ, ಯಾರು ಅಡ್ಡ ಮತದಾನವನ್ನು ಮಾಡಿದಾರಲ್ಲ ಅಂಥವರನ್ನು ಗುರುತಿಸಿ ಅವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒಂದು ಸಮಿತಿ ರಚನೆ ಆಗಿತ್ತು. ಆ ಸಮಿತಿ ರಚನೆ ಆಗಿ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದು ಸಿ ಟಿ ರವಿ ಅವರು. ಈಗ ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಒಂದು ವರದಿ ಅಂತೂ ರೆಡಿ ಆಗಿದೆ. ಆ ವರದಿಯಲ್ಲಿ ಏನಿದೆ, ಯಾರೆಲ್ಲ ಹೆಸರು ಉಲ್ಲೇಖ ಇದೆ, ಏನು ಕ್ರಮ ಆಗತ್ತೆ, ಏನು ಕ್ರಮ ಆಗಬೇಕು, ಅದರಲ್ಲಿ ಎಲ್ಲ ಉಲ್ಲೇಖ ಮಾಡಿದಾರಾ ಇಲ್ಲ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಅಥವಾ ಆ ವರದಿಯಲ್ಲಿ ಏನೂ ಇಲ್ವಾ, ಏನಾದರೂ ಇರಬೇಕು, ಇಲ್ಲಾಂದರೆ ಆ ವರದಿಯನ್ನು ಸಿದ್ಧಪಡಿಸಲಿಕ್ಕಂತೂ ಆಗೋದಿಲ್ಲ. ಸೊ ಆ ವರದಿಯಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಇದೆ. ಆ ವರದಿಯ ತಕ್ಕಂತೆ ಕ್ರಮ ಆಗತ್ತಾ ಇಲ್ಲ ಅನ್ನೋದು. ಸೊ ಆ ಧೈರ್ಯವನ್ನು ತೋರಿಸುತ್ತಾ ಹೈಕಮಾಂಡ್ ಬಿ ಜೆ ಪಿ ಅನ್ನುವಂಥ ಪ್ರಶ್ನೆ ಇದೆ. ಯಾರ ಹೆಸರು ಇರ್ಬೋದು, ಆರಂಭದಲ್ಲಿ ಅವರಿಗೇನು ಡೌಟ್ ಇತ್ತಂತೆ, ಆ ಡೌಟಿನ ಪ್ರಕಾರನೇ ಅವರ ಮೇಲೇ ಈ ರೀತಿಯ ಕ್ರಮ ಆಗತ್ತಾ ಅಥವಾ ಕನ್ಫರ್ಮ್ ಆಗಿ ನಿಷ್ಪಕ್ಷಪಾತವಾಗಿ ಅವರ ವರದಿ ಇದೆಯಾ ಅಥವಾ ಇವರಿವರ ಅನುಮಾನದ ಮೇಲೆ ಏನಾದರೂ ವರದಿ ಸಿದ್ಧಗೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಈಗ. ಒಟ್ಟಿನಲ್ಲಿ ವರದಿ ಅಂತೂ ರೆಡಿ ಆಗಿದೆ. ಸೊ ಆ ವರದಿಯ ತಕ್ಕಂತೆ ಶಾಸಕರಿಗೆ ಕ್ರಮ ಆಗತ್ತಾ ಇಲ್ಲ ಅಥವಾ ಈಗಿರುವಂಥ ಶಾಸಕರಿಗೆ ಒಂಥರ ಡವಡವ ಅಂತೂ ಶುರು ಆಗಿರುತ್ತೆ, ಏನಾಗತ್ತೆ ಅಂತೇಳಿ. ಯಾರು ಪ್ರಾಮಾಣಿಕವಾಗಿ ಮನಸ್ಸು ಖಂಡಿತವಾಗಿ ಹೃದಯ ಇದ್ರೆ ಅಂಥವರಿಗೆ ಗೊತ್ತಿರುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ. ಸೊ ಹಂಗಾಗಿ ತಪ್ಪು ಮಾಡುವಂಥ ಶಾಸಕರಿಗೆ ಡವಡವ ಅಂತೂ ಶುರು ಆಗಿರುತ್ತೆ, ಏನು ಕ್ರಮವನ್ನು ತೆಗೆದುಕೊಳ್ಬೋದು ನನ್ನ ವಿರುದ್ಧ ಅಂತೇಳಿ. ಸೊ ಆ ರೀತಿಯ ಕ್ರಮ ಆಗತ್ತಾ ಇಲ್ಲ ಅಥವಾ ವಾರ್ನಿಂಗ್ ಮಾಡಿ ಬಿಡ್ತಾರಾ, ಏನು ಕ್ರಮ ಆಗಬಹುದು ಅಂತೇಳಿ. ಒಟ್ಟಿನಲ್ಲಿ ವರದಿ ಅಂತೂ ಸಿದ್ಧ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಈಗ ವರದಿಯಂತೂ ಸಿದ್ಧಪಡಿಸಲಾಗಿದೆ. ಆ ವರದಿಯಲ್ಲಿ ಏನು ಇರಬಹುದು ಅಂತೇಳಿ, ಯಾರೆಲ್ಲ ಹೆಸರು ಉಲ್ಲೇಖ ಇರಬಹುದು? ಈಗ ಸದ್ಯ ಸಿ ಟಿ ರವಿ ಅವರ ನೇತೃತ್ವದ ಸತ್ಯ ಶೋಧನಾ ಸಮಿತಿ ಏನಿದೆ ಇದು ಸಿದ್ಧಪಡಿಸಿದೆ. ಕ್ರಾಸ್ ವೋಟಿಂಗ್ ಅನ್ನ ಮಾಡಿರೋದು ಯಾರು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಈಗ ಸದಾನಂದ ಗೌಡರು ಒಂದಿಷ್ಟು ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಹಾಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನುವಂತ ಒಂದಿಷ್ಟು ಮಾಹಿತಿಯನ್ನ ಆಧಾರದ ಮೇಲೆ ಈಗ ಸದ್ಯ ಸಂಪೂರ್ಣವಾಗಿ ಈ ವರದಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಒಂದು ಹಂತದಲ್ಲಿ. ಇದನ್ನ ಸಿ ಟಿ ರವಿ ನೇತೃತ್ವದ ತಂಡ ವಿಜಯೇಂದ್ರ ಅವರಿಗೆ ನೀಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಕೊಡ್ಬೇಕಿತ್ತು, ಇವತ್ತು 25ನೇ ತಾರೀಕು. ಆದ್ರೆ ಈ ಒಂದು ವರದಿಯನ್ನ ಇವತ್ತು ವಿಜಯೇಂದ್ರ ಅವರು ಬಿಜೆಪಿ ಕಚೇರಿಯಲ್ಲಿ ಲಭ್ಯವಿಲ್ಲದ ಕಾರಣ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು. ಆನಂತರ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಸೊ ಹಾಗಾಗಿ ಸಿ ಟಿ ರವಿ ಅವರು ಇದನ್ನ ಸೋಮವಾರ ಈ ವರದಿಯನ್ನ ಸಲ್ಲಿಕೆ ಮಾಡೋಣ ಅನ್ನುವಂತ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸೋಮವಾರ ವಿಜೇಂದ್ರ ಅವರನ್ನ ಭೇಟಿಯಾಗಿ ಬಿಜೆಪಿ ಕಚೇರಿಯಲ್ಲಿ ಆ ವರದಿಯನ್ನ ನೀಡಲಿದ್ದಾರೆ. ಆದ್ರೆ ಅದರಲ್ಲಿ ಯಾರದೆಲ್ಲ ಹೆಸರಿದೆ ಅನ್ನುವಂಥದ್ದು ಈಗ ಕುತೂಹಲವನ್ನು ಮೂಡಿಸಿರೋದು. ಈಗ ಒಂದಿಷ್ಟು ಜನರ ಹೆಸರು ಅನುಮಾನ ಇತ್ತು, ಅವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಬಳಿ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ವರದಿಯಲ್ಲಿ ಯಾರ ಹೆಸರಿರುತ್ತೆ ಅನ್ನುವಂಥದ್ದು ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ ವಿಜಯೇಂದ್ರ ಅವರು ಒಂದು 7 ಜನರ ಮೇಲೆ ಅನುಮಾನ ಇದೆ ಅಂತ ಹೇಳಿ ಅವರ ಒಂದು ಆಂತರಿಕ ತನಿಖೆಯಿಂದ ಹೇಳಿದ್ರು. ಸೊ ಹೀಗಾಗಿ ಈ ವರದಿಯಲ್ಲಿ ಯಾರ್ದೆಲ್ಲ ಹೆಸರಿದೆ, ಅವ್ರ ವಿರುದ್ಧ ಯಾವ ಕ್ರಮ ಆಗುತ್ತೆ ಅನ್ನೋದು ನೆಕ್ಸ್ಟ್. ವರದಿಯಲ್ಲಿ ಯಾರ ಹೆಸರಿದೆ, ಯಾವ ಮಾನದಂಡದ ಮೇಲೆ ಈ ವರದಿಯನ್ನ ಸಿದ್ಧಪಡಿಸಿದ್ದಾರೆ, ಇವೆಲ್ಲವೂ ಕೂಡ ನಿಗೂಢವಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಬೇಕು ಅಂದ್ರೆ ಆ ವರದಿ ಅಧ್ಯಕ್ಷರ ಕೈ ಸೇರ್ಬೇಕು ವಿಜಯೇಂದ್ರ ಅವರು ಮುಂದೆ ಯಾವ ನಡೆಯನ್ನ ಕಾಯ್ದುಕೊಳ್ತಾರೆ, ಅವ್ರ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಳ್ತಾರ ಅನ್ನುವಂಥದ್ದು ಈಗ ಕುತೂಹಲ ಮೂಡುತ್ತಿರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.